ಸರ್ ನಮಸ್ತೆ. ತಮ್ಮ ಹೆಸರು ಊರು ಪರಿಚಯ ಮಾಡ್ಕೊಳ್ಳಿ ಸರ್. ನಮ್ಮದು ಶಿರ್ಸಿ ತಾಲೂಕು ಬನವಾಸಿ ಹೋಬಳಿ ಅಂಡಿಗಿ ಗ್ರಾಮ. ನಮ್ಮದು ಕೃಷಿಕರೇ. ಮತ್ತು ಈಗ ನಾನು ಹೀಗೆ ಯೂಟ್ಯೂಬ್ನಾಗ ನೋಡಿದಾಗ ನನ್ನ ಮಗ ಈಗ ಗೋಲ್ಡನ್ ಸಾಯಿಲ್ ಭಾರಿ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಬೇರೆ ಕಂಪ್ನಿ ಎಲ್ಲ ನಾನು ನೋಡಿ ಬಿಟ್ಟು ಸಾಕಾಗಿತ್ತು. ನಾನು ಇದು ಬ್ಯಾಡ ಅಂತ ಹೇಳಿದೆ ನನ್ನ ಮಗಳಿಗೆ. ಆದ್ರೆ ಅವ್ನು ಹಠ ಮಾಡಿ ಬಿಡ್ಲಿಲ್ಲ. ಹೋದ ವರ್ಷದಿಂದ ಈ 1 ವರ್ಷ ಆಯ್ತು ಮಾಡಕತ್ತೀವಿ. ಪೂರ್ತಿ 1 ವರ್ಷ ಕಂಪ್ಲೀಟ್ ಆಯ್ತು. ಈಗ ನನಗೆಲ್ಲ ಅಡ್ಡಿಲ್ಲ ಅಂತ ಅನಿಸ್ತಾ ಇದೆ. ಎಷ್ಟು ಅಡಿಕೆ ಗಿಡಗಳಿಗೆ ಬಳಸಿದ್ದೀರಾ ಸರ್? ಈಗ ನಾನು ಫಸ್ಟ್ ಮಾಡಿದ್ದು ಒಂದು 1,000 ಗಿಡಕ್ಕೆ ಮಾಡಿದ್ವಿ ಸ್ಯಾಂಪಲ್. ಈಗ 12,000 ಗಿಡಕ್ಕೂ ನಾವು ಮಾಡಿದ್ದೆ. 12,000 ಗಿಡ ಅಡ್ಡಿಲ್ಲ ಅನ್ನೋದು ಒಂದು ಕಂಡು ಬಂದ್ಮೇಲೆ ಮನಸ್ಸಿಗೆ ಬಂದ್ಮೇಲೆ ಈಗ ನಾನು 12,000 ಗಿಡಕ್ಕೂ ಈಗ ಗೋಲ್ಡನ್ ಸಾಯಿಲ್ ಯೂಸ್ ಮಾಡ್ತಾ ಇದ್ದೆ. ಗೋಲ್ಡನ್ ಸಾಯಿಲು, ಜಿ ರಕ್ಷಕ ಇವು ಸ್ಪ್ರೇನು ಅವನ್ನ ಮಾಡ್ತೀವಿ. ಈಗ ಅದರಿಂದ ನಾನು ಕಂಡ್ಕೊಂತಿದ್ದೆ ಏನಂದ್ರೆ ಇವು ಜೇನು ಹುಳಗಳು ನಾವು ಹಿಂದೆ ಕೀಟನಾಶಕ ಹೊಡಿಬೇಕಾದ್ರೆ ಅವು ಸಾಯೋದು ನೋಡಿ ನಮಗೆ ಭಾಳ ಬೇಜಾರು ಅನ್ಸೋದು. ಹಂಗಾಗಿ ಇದು ಯಾಕಪ್ಪ ಸಾವಯವ ಕೃಷಿ ಒಳಗೆ ಯಾವ ಔಷಧಿಗಳು ಯಾಕೆ ಬರಲಿಲ್ಲ ಅನ್ನೋದೊಂದು ಅಭಿಪ್ರಾಯ ನನ್ನ ತಲೆಯಾಗಿತ್ತು. ಆ ಪ್ರಕಾರ ಈ ಜಿ ಅಸ್ತ್ರ ಮತ್ತು ಬೇವಿನ ಎಣ್ಣೆ ಸೇರಿಸಿ ಹೊಡೆಯೋದ್ರಿಂದ ಯಾವ ಪರಿಸರನೂ ಹಾಳಾಗೋದಿಲ್ಲ. ಮತ್ತು ನಮ್ಮ ಜೇನು ಸಂತತಿ ಮತ್ತು ನಮಗೆ ಇದು ಪರಾಗಸ್ಪರ್ಶ ಚೆನ್ನಾಗಿ ಆಗ್ತದೆ. ಆ ಉದ್ದೇಶದಿಂದ ನನಗೆ ಅದು ಒಂದು ನಮ್ಮ ಬೆಳೆ ಉಳಿಸೋ ಸಲುವಾಗಿ ಬೇರೆ ಔಷಧಿ ಹೊಡಿತಿದ್ವಿ. ಅದು ಪರಿಹಾರ ಔಷಧಿ ಸಿಕ್ಕಾಗ ನಾವ್ ಯಾಕೆ ಹೊಡೆಯೋದು? ನಮಗೆ ಸಂತೋಷ ಆಯ್ತು. ಅಲ್ಲಿ ನಾವು ನೋಡ್ಬೋದು ಗೊನೆ ಎಷ್ಟು ಚೆನ್ನಾಗಿ. ಈಗ ನಾವು ಸುಮಾರು ಅಡಿಕೆ ಬೆಳೆಗಳನ್ನ ಮಾಡಿದೀವಿ ನೋಡ್ರಿ. ನೀವ್ ಹೇಳಿರೋ ಪಾಯಿಂಟ್ ಯಾವ ಅಡಿಕೆ ಬೆಳೆಗಾರರು ಹೇಳಿರ್ಲಿಲ್ಲ. ಜೇನು ಹುಳ ಯಾವತ್ತು ಭೂಮಿನಲ್ಲಿ ಅಂತ್ಯ ಆಗುತ್ತೋ ಅವತ್ತು ಜೀವ ಸಂಕುಲ ಅಂತ್ಯ ಆಗುತ್ತೆ. ಜೀವ ಸಂಕುಲ ನಮ್ಮ ರೈತರ ಮಿತ್ರ ಅಂತ ಬಾಯಾಗ ಹೇಳ್ತಾರೆ ಎರೆಹುಳು. ಅದನ್ನು ಬಚ್ಕೋಬೇಕು. ನಮಗೆ ಏನಾರ ನಾವು ಈಗೆಲ್ಲ ಬೇರುಳ ಅದ್ ಬಂತು ಅಂತ ಈ ಕ್ಲೋರೋ ಅದು ಇದು ಔಷಧಿ ಕೀಟನಾಶಕ ಹಾಕ್ತಿದ್ರು ಜನ. ಅದು ನಾನು ಕಣ್ಣ ನೋಡಿ ಎಷ್ಟೋ ಮಂದಿ ಬೈದು ಬಂದಿದ್ದೆ. ನಾನು ಗಿಡ ಹೋದ್ರೂ ಚಿಂತಿಲ್ಲ ಅಂತ ಅದು ಕೀಟನಾಶಕ ಬಳಸಬಾರ್ದು ಅಂತ ನನ್ನ ತಲೆಯಾಗಿತ್ತು. ಅದು ಈಗ ಅದಕ್ಕೆ ಸಂಬಂಧಪಟ್ಟಂತ ಔಷಧಿಗಳು ಇಲ್ಲಿ ಸಿಕ್ಕಾಗ ಎರೆಹುಳನೂ ಸಾಯೋದಿಲ್ಲ, ನಮ್ಮ ಭೂಮಿನೂ ಚಲೋ ಇರ್ತದೆ. ನಾವು ಉಡುಗೊರೆ ಅಂದ್ರೆ ಈಗ ನಾನು ಹಿಂದೆ ಎಷ್ಟೋ ಮಂದಿ ದಿವಾಳಾಗ್ಬಿಟ್ಟಾರ ಭೂಮಿನೆಲ್ಲ ಹಾಳು ಮಾಡಿ. ಅರ್ಥ ಏನಂದ್ರೆ ನಮ್ಮ ಮಕ್ಕಳಿಗೆ ನಾವು ನಮ್ಮ ಭೂಮಿ ಕೊಡ್ಬೇಕಾರೆ ವಿಷಮುಕ್ತ ಭೂಮಿ ಕೊಟ್ರೆ ಅವ್ರು ಮುಂದೆ ಕೃಷಿ ಮಾಡ್ತಾರೆ. ಇಲ್ಲ ಅಂದ್ರೆ ಮಾರ್ಕೆಂಡು ಪ್ಯಾಟಿ ಸೇರ್ತಾರೆ. ನನ್ನ ಉದ್ದೇಶ ನಾ ಬಾಳ ಮಂದಿ ಹೇಳ್ತೇನೆ. ಅವ್ರು ಎಲ್ಲರೂ ಈಗ ನಮ್ ನೋಡಿ ಎಲ್ಲರೂ ಒಬ್ಬೊಬ್ರು ಏನ್ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾ ಇದಾರೆ. ಈಗ ನಾವು ಒಂದು ಫಂಕ್ಷನ್ ಮಾಡಿ ಉಮೇಶ್ ಅಣ್ಣಾರ್ ಕರೆದು ಮಾಡ್ಬೇಕಂತ ಮಾಡ್ಕೊಂಡಿವಿ ದೊಡ್ಡ ಪ್ರಮಾಣದಾಗ. ಖಂಡಿತ ಸರ್. ಈಗ ಫಸ್ಲಿಗೆ ಬರೋಣ. ಈ ವರ್ಷ ಫಸ್ಲು ಯಾವ ತರ ಹಿಡಿದಿದೆ ನಿಮ್ಮ ತೋಟದಲ್ಲಿ ಅಂತ? ಹೋದ ವರ್ಷದಾಗೆ ನಾವು ಹಿಂದಿನ ವರ್ಷ ರಾಸಾಯನಿಕ ಬೆಳೆದಾಗ ಸಿಕ್ಕಾಬಟ್ಟೆ ರೊಕ್ಕ ಖರ್ಚು ಮಾಡಿ TMS ಇಂದ ಅವರು ಕೊಡ್ತಾರ ಅನ್ನೋದು ನಾವು ತರೋದು 3 ತಿಂಗಳೊಮ್ಮೆ ಲೆಕ್ಕ ತರೋದು ಹಾಕೋದು ಮಾಡ್ತಿದ್ವಿ. ಈಗ ನಾವು ರಾಸಾಯನಿಕ ಬಳಸ್ಲಂಗೆ ನಮ್ಮ ತೋಟ ಯಥಾಸ್ಥಿತಿ ಕಾಯ್ಕೊಂಡೈತಿ. ಇನ್ನೂ ಚೆನ್ನಾಗಿ ಆಗ್ತೈತಿ ಅಂತ ಆಸೆ ಇಟ್ಕೊಂಡೆ. ಸರ್ ಇನ್ನೊಂದು ಹೋದ ವರ್ಷ ಆಚೆ ವರ್ಷ ಮಳೆ ಹೆಂಗಿತ್ತು, ಈ ವರ್ಷ ಮಳೆ ಹೆಂಗಿದೆ? ಈ ವರ್ಷ ಇರೋದು ಈಗ ಮಜಾ ಇರೋದು. ಯಾಕಂದ್ರೆ ರಾಸಾಯನಿಕ ಹಾಕಿರೋ ಭೂಮಿ ಗಟ್ಟಿ ಆಗ್ತವೆ. ಸಾವಯವ ಬೆಳೆಸೋದ್ರಿಂದ ಭೂಮಿ ಹಗರಿರ್ತಾವೆ. ಅದನ್ನ ಹಿರಿಯರು ಹೇಳಿದ್ದು ನಾ ಕೇಳಿದ್ದೀನಿ. ಆ ಪ್ರಕಾರ ನಮ್ಮ ತೋಟಗಳು ಈ ವರ್ಷ ಬದುಕೆಂತವೆ. ರಾಸಾಯನಿಕ ಯಾರು ಬಳಸ್ಯಾರೋ ಅವ್ರ ತೋಟಗಳು ಹೋಗ್ತಾವ ಅನ್ನೋದು ನನಗೆ ಆಸೆ ಇದೆ. ಅವ್ರ ಮುಂದಾರು ಸರಿ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ಗಮನಿಸಬೇಕಾಗಿದ್ದ ವಿಚಾರ ಏನು ಅಂದ್ರೆ, ಕರಿಬಸಪ್ಪ ಗೌಡ್ರು ಬಹಳ ಪ್ರಯೋಗಶೀಲಾತ್ಮಕವಾಗಿರುವಂತವ್ರು. ಇಲ್ಲಿ ಏನಾದ್ರೂ ಒಂದು ವಿಚಾರ ಬಂದಾಗ ಆ ವಿಚಾರವನ್ನ ಅದನ್ನ ಸೂಕ್ಷ್ಮವಾಗಿ ವಿವರವಾಗಿ ತಿಳ್ಕೊಂಡಿದ ನಂತರನೇ ಅದಕ್ಕೆ ಕೈ ಹಾಕೋದು. ನಮ್ಮ ಗೋಲ್ಡನ್ ಸಾಯಿಲ್ ಬಗ್ಗೆ ಅವ್ರ ಮಗ ಅವ್ರು ಹೇಳಿದಾಗ ಅವರು ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿದು ನಂತರ ಬಳಸಿದ್ದು. ಏನ್ ಸರ್ ನಿಮ್ ತಂದೆಯವ್ರಿಗೆ ನೀವು ಗೋಲ್ಡನ್ ಸಾಯಿಲ್ ಬಗ್ಗೆ ಹೇಳಿದಾಗ ಅವರು ಯಾವ ತರ ವಿಚಾರ ಮಾಡಿ ನಮ್ ಗೋಲ್ಡನ್ ಸಾಯಿಲ್ ಒಪ್ಪಿದ್ರು? ಇಂಥವೆಲ್ಲ ಭಾಳ ಬರ್ತಾವ ಮೊಬೈಲ್ಗೆ ಬೇಡ ಅಂತ ಹೇಳಿ ಸುಮಾರು ಒಂದು 6 ತಿಂಗಳು ಮುಂದೆ ಹಾಕಿದ್ರು. ಆದ್ರೆ ಹಂಗೆ ಮಾಡಿ ಒಂದು 1000 ಗಿಡಕ್ಕೆ ಫಸ್ಟ್ ಬಳಸಿದ್ವಿ. ನೀವು ಬಳಸಕ್ ಮುಂಚೆ ಎಷ್ಟು ತೋಟ ವಿಸಿಟ್ ಮಾಡಿದ್ರೆ ಗೋಲ್ಡನ್ ಸಾಯಿಲ್ ಬಳಸಿರೋದು? ನಮಗೆ ಇಲ್ಲಿ ಹತ್ರ ಇರೋದಂದ್ರೆ ಒಂದೈತ್ರಿ. ಅಲ್ಲಿ ಅವ್ರು ಬೆಳೆಸಿದಾರ ತೋಟಕ್ಕೆ ಹೋಗಿ ಕೇಳಿದ್ವಿ. ಅವ್ರು ನಮಗೆ ಹೋಗಿ ನೋಡ್ಬಿಟ್ರೆ ಅವ್ರು ನಮ್ಗೆ ಆತ್ಮೀಯದವರು. ಇದನ್ನೆಲ್ಲ ಬಳಸಿದ್ರೆ ಅಡ್ಡಿ ಇಲ್ಲ ಅಂತ ಅಂದ್ಬಿಟ್ಟು ನಾವು ಬಳಸಿದ್ವಿ. 1,000 ಗಿಡಕ್ಕೆ ಬಳಸಿದಾಗ ಏನೇನ್ ಬದಲಾವಣೆ ನಿಮ್ಮ ಗಮನಕ್ಕೆ ಬಂತು? ಎಷ್ಟು ದಿನಕ್ಕೆ? ಕನಿಷ್ಠ 1.5 ತಿಂಗಳಿಗೆ ಎಲಿ ಎಲ್ಲ ಒಂದ್ ಸ್ವಲ್ಪ ಅಷ್ಟು ಉದ್ದ ಬರ್ತಿದ್ದಿಲ್ಲ. ಸುಳಿನೂ ಚೆನ್ನಾಗಿ ಬರಕತ್ತು. ಅಲ್ಲಿಂದ ಈ ನಮ್ಮನೆ ಅರ್ಶನ ಮುಡಿ ಇದ್ದಿದ್ದು ಹಸುರಾತು.
ಒಂದೊಂದು ಸ್ಟೆಪ್ಪಿಗೂ ಚಲೋ ಹಾಕ್ಯಂತ ಬಂತು. 1.5 ತಿಂಗಳ ಮೇಲೆ ನಿಮ್ಗೆ ರಿಸಲ್ಟ್ ಕಾಣ್ತು 1,000 ಗಿಡಕ್ಕೆ. ಆಮೇಲೆ ನೀವು 12,500 ಗಿಡಕ್ಕೂ ತರ್ಸಕ್ ಸ್ಟಾರ್ಟ್ ಆಮೇಲೆ ಹಾಕಿದ್ವಿ. ಈಗ 2 ಕೈ ಹಾಕಿದ್ವಿ, ಈಗ ಹಾಕೋದು 3ನೇ ಕೈ ಹಾಕ್ಬೇಕು. ಈಗ ನಾಳೆ ನಾಡ್ದ ಹಾಕ್ಬೇಕು. ಮತ್ತೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಸಾಮಾನ್ಯವಾಗಿ ನಾವು ಯಾವ್ದಾದ್ರು ಅಡಿಕೆ ತೋಟಕ್ಕೆ ಹೊಸದಾಗಿ ಹೋದಾಗ ಅವರು ಮೊದಲನೇ ಸಮಸ್ಯೆ ಹೇಳೋದು ಏನು ಅಂದ್ರೆ, ಕುಂಚಕ ನೋಡ್ರಿ ಹೆಂಗ್ ಒಣಗೈತೆ, ಕುಂಚಕ ನೋಡಿ ಮೊದಲನೇ 2ನೇ ಕುಂಚಕ ಒಣಗೋಗ್ಬಿಟ್ಟಿರುತ್ತೆ, ಪೂರ್ತಿ ಕಪ್ಪಾಗ್ಬಿಟ್ಟಿರುತ್ತೆ. ನಿಮ್ಮ ತೋಟದಲ್ಲಿ ಆತರ ಸಮಸ್ಯೆಗಳು ನಾವು ನೋಡ್ತಾ ಇಲ್ಲ. ಅಂದ್ರೆ ಈಗ 1,000 ಗಿಡದಾಗ ಎಲ್ಲಾರ 2-3 ಕಾಣಬಹುದ್ರಿ. ಅಂದ್ರ ಆ ಲೆಕ್ಕದಿಲ್ಲ ನೋಡಿ. 1000 ಗಿಡದಲ್ಲಿ 2-3 ಅಡಿಕೆಗೆ ಒಂದು ಯೂನಿವರ್ಸಿಟಿ ಡೈಬ್ಯಾಕ್ ಡಿಸೀಸ್ ಅಂತ ಹೇಳ್ತಾರೆ. ನೀವು ಸ್ಪ್ರೇ ಕೊಟ್ಟಿದ್ದೀರಲ್ಲ 38 ಡಿಗ್ರಿ ಕಂಟ್ರೋಲ್ ಐತೆ. 38 ಡಿಗ್ರಿ ಹೋದ್ರು ನಮ್ಮ ಅಡಿಕೆ ಒಣಗಿಲ್ಲ ನೋಡಿ. ಕರಿಬಸಪ್ಪ ಗೌಡ್ರು ಹೇಳ್ತಾ ಇರೋದು ಕೇಳಿ. ಆ ಲೆಕ್ಕಕ್ಕೆ ಯಥಾಸ್ಥಿತಿ ಒಳ್ಳೆ ಮಳೆ ಆಗಿದ್ದು ಒಳ್ಳೆ ಚೆನ್ನಾಗಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಆದ್ರೆ ಯಥಾಸ್ಥಿತಿ ಹಾಕ್ಯಂಡೈತಲ್ಲ, ಮುಂದಕ್ಕೆ ನಿನ್ನೂ ಬಂಪರ್ ತಗೊಳ್ಳೋ ಚಾನ್ಸ್ ನಮಗ್ ಕಾಣ್ತಾ ಇದೆ. ಹೌದು. ಮತ್ತೆ ಆಲ್ರೆಡಿ ಇನ್ನೂ ಕಾಯಿ ಕಟಾವಾಗಿಲ್ಲ. ಆಲ್ರೆಡಿ ನೋಡಿ ಒಂಬಾಳೆಗಳು ಹೊಡೆದಿದೆ, ಒಂಬಾಳೆ ಬಿಚ್ಚಿದೆ. ಬಿಚ್ಚಿರೋ ಒಂಬಾಳೆ ಯಾವ ತರ ಸೈಜ್ ಇದೆ, ಯಾವ ತರ ಕಾಣಿಸ್ತಿದೆ ನಿಮ್ಗೆ? ಇಲ್ಲ, ಚೆನ್ನಾಗೈತ್ರಿ, ಒಳ್ಳೆ ಅಗಲಾಗಿ ಚೆನ್ನಾಗಿದೆ. ನನ್ನ ಮಗ ದಿವಸ ಅದೇ ಕೆಲಸ ಉಂಟು. ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ನೋಡಿ, ಒಂಬಾಳೆ ಹೊಡೆದಿದೆಯಲ್ಲ, ಅವೆಲ್ಲ ಹೆಂಗ್ ಬರ್ತವೆ ಅಂತೀರಾ ನೆಕ್ಸ್ಟ್ ಈಲ್ಡ್ ಅದ್ ನೋಡಿದ್ರೆ? ನನ್ನ ಲೆಕ್ಕದಾಗ ಈ ವರ್ಷ ನಾವು ಇದನ್ನ ಬಳಸೋದ್ರಿಂದ ಡ್ರಾಪ್ ಆಗಲ್ಲ ಅಂತ ನನ್ನ ಲೆಕ್ಕಾಚಾರ ಐತ್ರಿ. ಅದೆಲ್ಲ ಚೆನ್ನಾಗಿ ಕಟ್ಟಿದ್ರು ಇನ್ನು ಈ ವರ್ಷ ಸರ್ ನಿಮ್ದು ಡ್ರಾಪಿಂಗು ಅಡಕೆ ಅರಳುದ್ರದು ಅದೆಲ್ಲ ಇಲ್ಲ ಅದೆಲ್ಲ ಇಲ್ರಿ. ಮೇನ್ ಅದು ಕೇಳಬೇಕು. ಯಾಕೆಂದ್ರೆ ಬಹಳ ಬಿಸಿಲು, ಮಳೆ ಇಲ್ಲ, ಡ್ರಾಪ್ ಇಲ್ಲ. ಹೋದ ವರ್ಷ ಹಚ್ಚ ವರ್ಷ ಭಾರಿ ಇತ್ತು ಡ್ರಾಪ್ ಇತ್ತು. ಸುಳ್ಳೆ ಆ ಔಷಧಿ ತಂದು ಹೊಡೆಯೋದು, ಈ ಔಷಧಿ ತಂದು ಹೊಡೆಯೋದು ಹುಚ್ಚಿ ಹಿಡಿತತ್ ನಮ್ಗೆ. ಕೆಲ್ಸನೂ ಆಗ್ತದಲ್ಲ. ಇದನ್ನ ನಾವು ಹೊಡೆದ್ ಜೀರಕ್ಷ ಒಂದ್ಸರಿ, ಈಗ ಹೊಡೆದು 4 ತಿಂಗಳಾಯ್ತು. ಹಿಂಗ ಮತ್ತೆ ಈಗ ನಾವು ಹೊಡಿಬೇಕೀಗ. ಈಗ ಒಂದು ಕಟಿಂಗ್ ಆದ್ಕೊಳ್ಳೆ ಮತ್ತೆ ಹೊಡಿತೇವೆ ನಾವು. ಒಂದು ಕಟಿಂಗ್ ಜಾಸ್ತಿ ಆದ್ರೂ ಅಡ್ಡಿಲ್ಲ, ಅದರಿಂದ ಅಪಾಯ ಏನಿಲ್ಲ. ಸರ್, ಈಗ ಅರಳು ಉದುರೋದ್ ನಿಂತೈತೆ ಅಂದ್ರಲ್ಲ ನಿಮ್ಮ ತೋಟದಲ್ಲಿ, ಅರೇಕಾ ಪವರ್ ಕೊಟ್ಟಿರೋದ್ರಿಂದ. ಹೌದು. ಅರೇಕಾ ಪವರ್ನ ಕೊಟ್ಟಿರೋದು ಯಾವ ರೀತಿ ಕೊಡ್ತಿದ್ರಿ ಒಂದು ಅಂದಾಜು? ನೀವು ಬ್ಯಾರಲ್ಗೆ ಎಷ್ಟು ಹಾಕ್ತಿದ್ರಿ? ಏನು ಬ್ಯಾರಲಿಗೆ ಈಗ ಅದು ರಿಕಮೆಂಡ್ ಇದ್ರು 6 ಲೀಟರ್ ಹಾಕ್ತಿದ್ವಿ ನಾವು. 500 ಲೀಟರ್ಗೆ ಹಾಕಿದ್ವಿ ಅಂದ್ರೆ ಸ್ಟ್ರಾಂಗ್ ಆಗಲಿ. ನೀವು 500 ಲೀಟರ್ ಡ್ರಮ್ಗೆ ಮಾಡ್ಕೊಂತಿದ್ರ? 3 ಲೀಟರ್ ಹಾಕ್ತಿದ್ವಿ. 3 ಲೀಟರ್ ಹಾಕೋದಿತ್ತು. 3 ಲೀಟರ್ ಹಾಕ್ತಿದ್ರಿ, ಜೊತೆಗೆ 1/4 ಲೀಟರ್ ಗ್ರೀನ್ ಗೋಲ್ಡ್. 1 ಲೀಟರ್ ಕೊಡ್ತೀವಿ. ಆಮೇಲೆ ಗ್ರೀನ್ ಗೋಲ್ಡ್ ಒಂದ್ ಸ್ವಲ್ಪ ಜೊತೆಗೆ ಬರೆಸ್ತಿದ್ರಿ, ಟಚಿಂಗ್ ಇದೆ ಹಾಕಿ ಹಾಕ್ತಿದ್ರಿ. ಹುರುಪ್ ಆಗ್ತದೆ ಅಂತ ಹೇಳಿ. ಅಂದ್ರೆ ಮುಂದಿನ ನನಗೆ ಯಾಕೆ ಇದು ಕಡಿಮೆ ಆಯ್ತು ಅಂದೆ, ಸಾಕು ಅಷ್ಟೇ ಬೆಳೆಸ್ರಿ ಅಂದ್ರೆ ಇವರು ಫೋನ್ ಮಾಡಿದ್ದೇನೆ. 5 ಲೀಟರ್ ಕಳ್ಸ್ಯಾರ. ಸ್ವಲ್ಪ ಇರ್ಲಿ ಅಂತ. ಅದ್ಭುತ ಇಳುವರಿ ಅಡಿಕೆ ಏನು ಟೆನ್ಷನ್ ಇಲ್ಲ ಬಿಡ್ರಿ, ಆರಾಮ್ಸೆ ಅಡ್ಡಾಡ್ಕೊಂಡು ಎಲ್ಲಿ ಬೇಕಾದ್ರೆ ಇರ್ಬೋದು. ನಮಗೆ ಕೆಲವು ಮಂದಿ ಹೇಳ್ತಾರೆ ಸರ್ ಇನ್ನೇನು ಇರ್ಬೇಕು ಅಂತೇಳಿ. ನಾವು ಈಗ ಏನು ಇದನ್ನ ಹೊಡ್ಬಿಟ್ರೆ, ರಾಸಾಯನಿಕ ಹೊಡ್ಬಿಟ್ರೆ ಎಲ್ಲ ಹುಲ್ ಸತ್ತೋಗ್ತದೆ ಅಂತ ಕೆಲಸ ನಾವು ಮಾಡೋದಿಲ್ಲ. ಭೂಮಿ ಒಳಗೆ ಇರೋಂಥ ಹಗುರು ಮಣ್ಣು ಇರೋದು 3 ಇಂಚು 4 ಇಂಚು ಗಾಳಿ ಬೆಳಕು ತಗೊಳೋದು, ಅದ್ರಾಗೆ ಇರೋದು ಶಕ್ತಿ ಇರೋದು. ಆ ಮಣ್ಣು ನಾವು ಕಳ್ಕೊಳಕ್ ತಯಾರಿಲ್ಲ. ಅಂದ್ ಕಳ್ಕೊಂಡ್ವಿ ಅಂದ್ರೆ ಅಂದ್ ಸರಿ ಮಾಡಕ್ ಮತ್ತೆ 5-6 ವರ್ಷ ಹೋಗ್ತದೆ. 10 ವರ್ಷ ಹೋದ್ರು ಹೋಗ್ಬೋದು. ಒಂದ್ ಸ್ವಲ್ಪ ಒಳಗಡೆ ನೋಡೋಣ ಸರ್, ಹಂಗೆ ಒಂದ್ ರೌಂಡ್ ಹೋಗಿ ಬರೋಣ. ಈ ನಾವು ಇಲ್ಲಿ ಜಾಗ ಬಿಟ್ಟಿದಾರಲ್ಲ, ಒಂದು ಚೂರು ಬಿಸಿಲು ಕಾಣಿಸ್ತಿಲ್ಲ ನಮ್ಗೆ. ಬಿಸಿಲಿಲ್ಲ, ಎದುರು ಬಿಸಿಲು ಕಾಣಿಸ್ತಾ ಇದೆ ನೋಡಿ. ತೋಟದಲ್ಲೂ ಅಷ್ಟೇನೆ, ಎಲ್ಲೂ ಬಿಸಿಲಿಲ್ಲ. ಮೊನ್ನೆ ಹೊಡೆದ್ರಿ ಮಿಷನ್ ಹೊಡೆದ್ವಿ. ಅಂದ್ರೆ ಎಲೆಗಳ ಅಗಲ ಜಾಸ್ತಿ ಇರೋದ್ರಿಂದ ಕೂಡಿದೆ. ಏನ್ ಸರ್, ಗಿಡದಿಂದ ಗಿಡಕ್ಕೆ ಟಚ್ ಆಗೈತೆ ಗರಿ, ಹಿಂಗಿರ್ಬೇಕು ಅಂತೀರಾ? ಏನ್ ಹೇಳ್ತೀರಾ ನೀವು? ಇದು 9-10 ಮಾಡ್ಯವಮ್ಮ. ಇದು ಅದು 9x9 ಮಾಡೀವಿ. ಇದು 10 ಇದೇ ಬೆಸ್ಟ್ ಅನ್ನಿಸ್ತದೆ ನನಗೆ. 10 ಐತಲ್ಲ ಅಗಲ, ಇದು ಚೆನ್ನಾಗಿರ್ತದೆ. ಇದು 9-10 ಅಗಲ ಇದೆ, 9 ಹಿಂಗಿದೆ, 10 ಹಿಂಗಿದೆ. ಇದು ಚಲೋ ಅನಿಸ್ತತಿ. ಇನ್ನೂ ಅಂತರಿದ್ರು ಚೆನ್ನಾಗೆ, ಯಾಕಂದ್ರೆ ಯಥಾಸ್ಥಿತಿ ಪೀಕ್ ಬರ್ತದೆ. 1 ವರ್ಷ ಬಂತು 1 ವರ್ಷ ಬರಲ್ಲ ಅಂತಾರಲ್ರಿ, ಹಂಗೆ ಬರ್ತದೆ. ಒಂದೊಂದು ಟೈಪ್ ಒಂದೊಂದು ಪ್ರಯೋಗ ಮಾಡಿ ನಾವು ಮಾಡಬೇಕು ಸರ್. ಈಗ ಯಾವ್ದ್ರಲ್ಲಿ ಸಕ್ಸಸ್ ಆಗುತ್ತಾ ಅದನ್ನ ಎಲ್ಲಾರು ಮಾಡಬಹುದು ಅಲ್ವಾ ಸರ್? ಇದ್ರಲ್ಲಿ ಎಷ್ಟು ಗೊನೆಗಳು ಇರ್ತವೆ ಒಂದು ಅಂದಾಜು ಗಿಡದಲ್ಲಿ? ಒಂದು 5 ಮಟನ್ ಅದಾವ್ರಿ. ಎಷ್ಟು ವರ್ಷದ ಮರ ಸರ್ ಇದು? ಇದು ಒಂದು 15-16 ವರ್ಷದ. 15-16 ವರ್ಷದ ಮರ ಸರ್. ಈಗ ಹೋದ ವರ್ಷ ನಿಮಗೆ ಅರಳು ಜಾಸ್ತಿ ಉದುರ್ತಿತ್ತು ಅಂದ್ರೆ, ಈ ವರ್ಷ ಸರ್ ಈ ವರ್ಷ ಹಳ್ಳು ಉದುರಿ ಎಷ್ಟು % ಅಟ್ಲೀಸ್ಟ್ ನಿಂತೈತೆ ಅಂತ ನಿಮ್ ಲೆಕ್ಕ?
ಉದುರೇ ಇಲ್ಲ. ಹಾಂ ಹಾಂ, ಅದು ಅನುಕೂಲ ಅಲ್ವಾ ಸರ್ ರೈತರಿಗೆ? ಈ ಪಟ್ಟೆ ಎಲ್ಲ ಏನೇನು ಸೈಜ್ ಆಗೈತಾ ಹೆಂಗೆ ಸರ್ ನೀವು ನೋಡ್ದಂಗೆ? ಹೋದ ವರ್ಷ ಆಚೆ ವರ್ಷ ಹೆಂಗಿರೋದು, ಈ ವರ್ಷ ಏನೇನೋ ಬದಲಾವಣೆ ಆಗೈತಾ? ಉದ್ದ ಬಂದೈತೆ. ಗರಿ ಏನು ಸರ್ ಏನು ಹೇಳ್ತೀರಾ? ಹಿಡ್ಕೊಳ್ಳಿ ಒಂದು. ಇದೇನೋ ಉದ್ದ ಲೆಂತು ಅಗಲ ಏನು ಹೇಳ್ತೀರಾ? ಅಲ್ವಾ, ಎಷ್ಟುದ ಇರ್ಬೋದು ಅಂದಾಜದು? ಗೋಲ್ಡನ್ ಸಾಯಿಲ್ ಅರೇಕಾ ಪವರ್ ಮತ್ತು ಸ್ಪ್ರೇಗಳನ್ನು ಈ ತೋಟಕ್ಕೆ ಬಳಸಿದ್ದು ಅದ್ಭುತವಾಗಿ ಫಲಿತಾಂಶ ಬಂದಿದೆ. ಗೋಲ್ಡನ್ ಸಾಯಿಲ್ ಜೈವಿಕ ದ್ರವಗೊಬ್ಬರಗಳು ಉತ್ತಮ ಗುಣಮಟ್ಟದ ಗೊಬ್ಬರಗಳಾಗಿದ್ದು ಅತ್ಯುತ್ತಮ ಫಲಿತಾಂಶ ಬರುವಲ್ಲಿ ಯಶಸ್ವಿಯಾಗಿದೆ. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿಯೂ ಎಲ್ಲ ತಾಲೂಕುಗಳಲ್ಲಿಯೂ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿ ಅದ್ಭುತ ಫಲಿತಾಂಶ ಬಂದಿರುವ ಬಗ್ಗೆ ಅನೇಕ ವಿಡಿಯೋಗಳನ್ನು ನೀವು ಗೋಲ್ಡನ್ ಸಾಯಿಲ್ ಯೂಟ್ಯೂಬಲ್ಲಿ ವೀಕ್ಷಿಸಬಹುದಾಗಿದೆ. ಗೋಲ್ಡನ್ ಸಾಯಿಲ್ ಜೈವಿಕ ದ್ರವಗೊಬ್ಬರವನ್ನು ಬಳಸಿರುವುದರಿಂದ ಮಣ್ಣು ಮೃದುವಾಗಿದ್ದು ಎರೆಹುಳುಗಳ ಉತ್ಪತ್ತಿ ಹೆಚ್ಚಾಗಿದ್ದು ಅದ್ಭುತ ಇಳುವರಿ ಬಂದಿರುವ ಬಗ್ಗೆ ರೈತರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಅದ್ಭುತ ಫಲಿತಾಂಶ, ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆದು ಸಂತೋಷಗೊಂಡ ರೈತರು ನಮ್ಮ ಜೊತೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಗೋಲ್ಡನ್ ಸಾಯಿಲ್ ಉತ್ಪನ್ನಗಳು ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆಯುವಲ್ಲಿ ಯಶಸ್ಸಿನ ದಾಪುಕಾಲು ಹಾಕುತ್ತಿದೆ ಎಂದರೆ ತಪ್ಪಾಗಲಾರದು. ಹೆಚ್ಚಿನ ಮಾಹಿತಿಗಾಗಿ ಕಂಪನಿಯ ಸಂಖ್ಯೆಗೆ ಕರೆ ಮಾಡಿ ಉತ್ತಮ ಮಾರ್ಗದರ್ಶನದ ಮೇಲೆ ಉತ್ಪನ್ನ ಬಳಸಿ ಅಧಿಕ ಇಳುವರಿ ಪಡೆಯಿರಿ. ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರವೇ ಇರುವ ಕಂಪನಿ ಗೋಲ್ಡನ್ ಸಾಯಿಲ್. ಇದು ರೈತರ ಕಂಪನಿ.